ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದಲ್ಲಿದ್ದೀನಿ. ಅವರು ಒಂದು ಹೈಟೆಕ್ ಒಂದು ಸಡ್ ಅಂತ ಹೇಳ್ಬೋದು. ಸಡ್ನಲ್ಲಿ ಸುಮಾರು ಮೇಕೆಗಳನ್ನು ಸಾಕಾಣಿಕೆ ಮಾಡ್ತಾರೆ. ಒಂದು 50ಕ್ಕೂ ಹೆಚ್ಚು ಮೇಕೆ ಇದೆ. ಅವ್ರ ತಳಿಗಳು ಭಾಳ ಆದವು. ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ವಿಶೇಷ ತಳಿಗಳು ನಾವು ನಿಮ್ಗೆ ಪರಿಚಯ ಮಾಡ್ಕೊತಾ ಇದ್ದೀವಿ. ನಮಸ್ತೆ ಅಣ್ಣಾರ, ನಿಮ್ಮ ಹೆಸರು ಮತ್ತೆ ನಿಮ್ಮ? ನನ್ನ ಹೆಸರು ತೋಟಪ್ಪ ಅಂತೀರಿ. ಸರ್, ಇಲ್ಲಿ ಆಡುಗಳು ಅಂದ್ರೆ ಮೇಕೆಗಳ ಸಾಕಾಣಿಕೆ ಮಾಡ್ತೀರಿ. ಈ ಮೇಕೆಗಳು ನಮ್ಮ ತಳಿ ಅಲ್ಲ, ಬೇರೆ ಬೇರೆ ತಳಿ ಅದಾವು. ಸಾಕ್ಬೇಕಂತ ಹೆಂಗ ಅನಿಸ್ತೀವಿ? ಮತ್ತೆ ತಳಿಗಳು ಯಾವ ತಳಿ? ಜಮಲಪೇರಿ ಅಂತಂದು ನಾವು ಒಂದು 30 ಆಡು ತಂದಿದ್ದೀವಿ. 30 ಆಡು. 30 ಆಡು ತಗೊಂಬಂದು ಅದರಿಂದ ಒಂದು 70-85 ಅದ್ರಾಗ ಒಂದಿಷ್ಟು ಮರಿ ಕೊಟ್ಟಿವೆ. ಇಲ್ಲಿ ಕುಕ್ಕುಂಪಳಿಗೆ ಸ್ವಲ್ಪ ಈ ಜಮಲಪುರಿ ಕಿವಿ ದೊಡ್ಡ ಇರೋದಕ್ಕೆ ಅದ್ರ ರೇಟ್ ಕಡಿಮೆ ಆಗೋದಕ್ಕೆ ಮತ್ ನಮ್ಮಲ್ಲಿ ಹೋತಂತಂದು ಕ್ರಾಸಿಂಗ್ ಮಾಡಕ್. ಸರ್, ಈ ಜಮನಾಪುರಿ ಎಲ್ಲಿದೆ ಸರ್ ತಳಿ? ಇದು ಇಲ್ಲಿ RTR ತೋಟದಾಗ ಐತ್ರಿ. ಅಂದ್ರೆ RTO ಸಭ. ಇವ್ರು ಅವಿನಾಶ್ ಗಿರೇಶ್ ಅಂತ ಗಿರೇಶ್ ಅಂತಂದ್ರೆ ಅಲ್ಲಿಂದ ನಾವು ತಂದಿದ್ವಿ. ಆ ಆಡನ್ನು ಅಲ್ಲೇ 30 ಆಡು ಅಲ್ಲೇ 32 ಆಡ. ಅವ್ನ್ ಹೆಂಗ್ ಖರೀದಿ ಮಾಡಿದ್ರು? ಅವು 32 ಅಡಿಗೆ 3,80,000 ರೂಪಾಯಿ ತಂದಿದ್ರು. ಅಂದ್ರೆ ಒಂದು 4-6 ಮರಿ ಒಟ್ಟ ಒಂದು 40 ಬದುಕು. ಸರ್, ಈ ತಳಿಯ ವಿಶೇಷ ಏನ್ ಸರ್ ಆಗ ನಿಮ್ಗ? ತಳಿ ಅಂದ್ರ ಅದು ಜಮಲಪುರಿ ಆಡು ಚಲೋ ಬರ್ತೀರಿ. ಅದ್ರ ಹಾಲನ ಸ್ವಲ್ಪ ಗಟ್ಟಿ ಇರ್ತೈತಿ, ಮರಿನ ಸ್ವಲ್ಪ ದಡಸಿ ಹಾಕ್ತೈತಿ. ಅದು ನಮ್ಗ ಶೆಡ್ ಹೊಂದ್ಕೊಂತೈತಿ. ಶೆಡ್ಡಿಗೆ ಹೊಂದ್ಕೊಂತೈತಿ. ಅಂದ್ರೆ ಕಟ್ಟಿ ಹಾಕಿ ಮೇಯ್ಸ್ಲಿಕ್ಕೆ ಹೊಂದ್ಕೊಂತೈತಿ. ಈ ನಮ್ಮಲ್ಲಿ ಆಡು ಹೊಂದಲು ಸರಿಗೆ ಹೊಂದಲು ಸರಿಗೆ ಮೇಯವಲು. ಅಂದ್ರೆ ಕಟ್ಟಿ ಹಾಕಿದ್ರೆ ಮೇಯಲ್ ಸರ್, ಹೊರಗಡೆ ಹೋದ್ರೆ ಮೇಯ್ತೇವೆ. ಆದ್ರೆ ಕಟ್ಟಿ ಹಾಕಿ ಮೇಯದಂದ್ರೆ ಜಮನಾಪುರಿ. ಸರ್, ಇದು ಎಲ್ಲಿದ್ರೆ ಇರ್ಬೋದು ತಳಿ ನಿಮಗ ಅನ್ಸಿದ್ರೆ? ಸರ್, ಅದು ಆ ಕಡೆ ತಂದ್ರೆ ಅವ್ರು ನಾವು ಮಾಡಿಲ್ಲ. ಸರ್, ಈ ತಳಿ ವಿಶೇಷ ಏನ್ ಇರ್ಬೋದು ಸರ್? ಕಿವಿ ದೊಡ್ಡ ಮತ್ತೇನ? ಅದು ಜಮನಾಪುರಿ ಅಂತಂದ್ರೆ ಅದು ಒಂದ್ ತಳಿ ರೀ. ಕಿವಿಯೇ ದೊಡ್ಡದಿರ್ತ. ಕಿವಿ ದೊಡ್ಡದಿರ್ತ. ಅದ್ರ ಮರಿ ಹಾಡಿರ್ತ. ಸರಿ, ಹಿಟ್ಟು ಅದಕ್ಕೆ ಫುಡ್ ಯಾವ ತರ ಕೊಡ್ತೀರಿ? ಕೈ ಹಿಟ್ಟು ಫುಡ್ ಏನು ಜಾಸ್ತಿ ಇಲ್ರಿ. ಇದು ಸಜ್ಜಿ ಹಿಟ್ಟು, ಉಪ್ಪು, ಮೆಕ್ಕೆಜೋಳ ಹಿಟ್ಟು, ನೀರ್ ಕುಡ್ಸಕ್ ಒಂದ್ ಟೈಮ್ ಹಾಕ್ತಿವಿ ಅಷ್ಟ. ನೀರ್ ಕುಡ್ಸಕ್ ಸರ್? ಟೈಮ್ ನೀರ್ ಕುಡ್ಸಕ್ ಹೈಟೆಕ್ ಆಗಿ ಮಾಡ್ಕೊಂಡ್ರಿ ಸ್ವಲ್ಪ. ನೀರ್ ಕುಡ್ಸಕ್ರಿ ಟ್ಯಾಂಕ್ ಮಾಡಿದ್ವಿ ಅಲ್ಲಿ. ಅಲ್ಲಿಂದ ನಳಕ್ ಬರ್ತ್ರಿ. ನಳದಿಂದ ಅಲ್ಲಿ ಪುಟ್ಟಿ ನೀರ್ ಬೀಳುತ್ತಾ. ಆ ಪುಟ್ಟಿ ನೀರ್ ಬಂದಾಗ ಪುಟ್ಟಿ ತುಂಬಿಸಿ ಇದನ್ನ ಸ್ವಲ್ಪ ಹಾಕ್ತಿವಿ. ಈ ಹಿಟ್ಟನ್ನ ಹಾಕ್ತಾರೆ. ಈ ಹಿಟ್ಟು ಹಾಕಿದ್ರೆ ಸ್ವಲ್ಪ ನೀರ್ ಜಾಸ್ತಿ ಕುಡಿದೈತಿ. ನೀರ್ ಜಾಸ್ತಿ ಕುಡಿದ್ರೆ ಡೊಮ್ಮೆ ಆಗಲ್ಲ ಆಡು. ಅಂದ್ರೆ ಡೊಮ್ಮೆ ಅಂದ್ರೆ ಅದೊಂದು ರೋಗ ರೋಗ ಬರ್ತಾ. ನೀರ್ ಕಡಿಮೆ ಕುಡಿದ್ರೆ ಡೊಮ್ಮೆ ಸೇರ್ತ. ನೀರ್ ಜಾಸ್ತಿ ಕುಡಿದ್ರೆ ಡೊಮ್ಮೆ ರೋಗ ಬರಲ್ಲ. ಅದೇ ನೀರ್ ಜಾಸ್ತಿ ಕುಡಿಸ್ಬೇಕನ್ನೋದಕ್ಕ ಈ ಹಿಟ್ಟು ಹಾಕ್ತದೆ. ಸರ್, ಬರ್ರಿ ಹಿಟ್ಟು ಹಾಕ್. ಅವು ಹಿಟ್ಟಿಗೆಲ್ಲ ಬಾಳ ರೂಢಿ ಆಗ್ಬಿಟ್ಟಲ್ಲ? ರೂಢಿ ಆಗ್ಬಿಟ್ರು ನೋಡ್ರಿ ಹ್ಯಾಕ್ ಬರ್ತಾರ. ಬರೀ ನೀರಾದ್ರೆ ಕುಡಿಯಂಗಿಲ್ರಿ. ನೀರ್ ನೋಡ ನೀರ್ ಮುಟ್ಟಿಲ್ಲ ಅವು, ರೂಢಿ ಆಗ್ಬಿಟ್ಟವು. ಸೊನೆ ಆ ಕಡೆ ಇವು ಕುಡಿದ ನೀರು ಅವು ಬಸವ ಇದಕ್ಕೆ ಹಿಟ್ಟಾಕ್ರ ಅವಕ್ಕೆ ಹಾಕ್ಬೇಕಾ? ಆ ಹಿಟ್ಟಿನ ಹಸಿ ಬಂದು ನೀರು ಕುಡಿದು ಬಿಡ್ತೇವ್ರಿ ದವಸಿ. ಒಟ್ಟು ಇದೇನಂದ್ರೆ ಒಂದು ಟೆಕ್ನಿಕ್ ಅಂದ್ರೆ ಸರ, ಒಂದು ಹಾರ ಕೊಟ್ಟಾಗುತ್ತ, ಜೊತೆಗೆ ಅದು ಡೊಮ್ಮೆ ನುಚ್ಚು ನಾವೇನು ಕಾಳು ಒಟ್ಟ ಹಾಕಲ್ಲ ಅಡಿಗೆ. ಮೇವು ಸ್ವಲ್ಪ ಒಟ್ಟು ಒಂದ್ ಟೈಮ್ ಹುಡುಗಾಡ್ಲಿ ಒಟ್ಟು ಇಷ್ಟ ಹಾಕದ. ಸರ್, ಎಷ್ಟು ಆಡದವು? ಆಡು ಒಂದು 60 ಆಡದಾರ. ಈಗ ಇವೇ ಆಡನ್ನ ಇದರದ ತಳಿನ ನಮ್ಮ ಜವರಿ ತಳಿಗೆ ಇದ್ರ ಹೊಟ್ಟಿಲಿ ಹುಟ್ಟಿದ ಮರಿ ಅದು ಹೋತಿಗೆ ಬಿದ್ದಿದ್ದು ಅದು ಕ್ರಾಸಿಂಗ್ ಆಗತ್ತ. ಅದು ಬೇಷ್ ಆಗತ್ತ. ಅದು ಯಾವ ತಳಿ ಆಗ್ಬೋದ್ರ ನೀವು ಅನ್ಕೊಂಡು ನೋಡ್ರಿ? ಅದು ಇಬ್ಬರಿಗೆ ಆಗುತ್ತೆ, ಮಿಕ್ಸ್ ಆಗುತ್ತೆ. ಈಗ ಅದ್ರ ಹೊಟ್ಟೆ ಹುಟ್ಟಿದ್ವು ಇವೆಲ್ಲ. ಈ ಅದ್ರ ಹೊಟ್ಟೆ ಹುಟ್ಟಿದ್ವು. ಇವು ಹಾಲು ಇರ್ತಾವ ಆಡು. ಇದ್ರ ಮರಿನೂ ದೊಡ್ಡ ಇರ್ತವ, ದಪ್ಪ ಸರಿ.
ಇದ್ರ ಹಾಲನ ದಪ್ಪ ಬರ್ತದೆ ಬರ್ತಾ ಸರ್. ಈ ಹಾಲು ಏನು ಮಾರಾಟ ಮಾಡಕ ಇಲ್ಲ ಮರಿಗೆ ಕುಡಿಸ್ತೀವಿ. ಮರಿಗೆ ಕುಡಿಸ್ ಮರಿಗೆ ಸಲ್ಲಲ್ಲ ಅದಕ್ಕೆ ನಾವ್ ಏನ್ ಮಾಡಲ್ಲ ಅದು ಮರಿಗೆ ಕುಡಿಸ್ತೀವಿ. ಸರ್ ಇವೆಲ್ಲ ಬರ್ತಾವಲ್ಲ ಇದ್ರ ತಳಿ 1 2 ಈ ತರ ಇಳಿತಾವ ಅಥವಾ 3 4 ಇಳಿತಾವ? 2 ಐತಾವ್ರಿ. 1 2 ಐತಾವ. ಸ್ವಲ್ಪ ಮಟ್ಟಿಗೆ ಒಂದ್ಸಲ 2 ಐತಾವ, ಒಂದ್ಸಲ ಸಿಂಗಲ್ ಐತಾವ. ಅಂದ್ರ ನಮ್ಮ ಅದೇನಂತಾರಲ್ರಿ ಚೊಚ್ಚಲ? ಇಲ್ಲ ಕಂಟಿನ್ಯೂ ಆಗಿ ಹೇಳ್ರಿ. ಒಂದ್ಸಲ 2 ಐತೈತಿ ಆಡು, ಒಂದ್ಸಲ ಒಂದೊಂದ್ ಐತೈತಿ, ಒಂದೊಂದ್ಸಲ ಕಂಟಿನ್ಯೂ 2 ಐತೈತಿ. 2 ಕಂಟಿನ್ಯೂ 2 ಐತೈತಿ. 3 4 ಇಳಿದಿದ್ದೇವೆ. 3 ಇದು ಬಾಳ ಇಲ್ಲ. ಒಂದೇ ಆಡು 1 3 ಅದಷ್ಟೇ. ಉಳಿದು 2 ಐತಾವು. 1 2 ಒಂದೇ ಐತೈತಿ. ಸರ್ ವರ್ಷಕ್ಕೆ ಎಷ್ಟು ಮರಿಗಳು ಬರ್ಬೋದು ಇದು? ಸರ್ ಇವೇನ್ ಇವತ್ತದಾವಲ್ಲ ಇವು ಅಂದ್ರ 14 ತಿಂಗಳಿಗೆ 2 ಸಲ ಐತವು. 14 ತಿಂಗಳಿಗೆ 2 ಸಲ ಐತವು. ಈಗ 60 55 ಆಡದವು. 42 ಮರಿ ಅದಾವ. ಇಲ್ಲ 42. ಸರ್ ತಂದಿದ್ದೆ ಎಷ್ಟು ನೀವು ಆಡ? ಅವು ಒಂದ್ 6 ಮರಿ 34 ಆಡ್ ತಂದಿದ್ವಿ. 34. ಇವಾಗ ಒಂದ್ 60 ಮೇಲೆ ಡಬಲ್ ಆಗ್ಯಾವ ಸರ್. ಡಬಲ್ ಆಗ್ಯಾವ. ಕೊಟ್ಟಿವಿ ಆಡ್ ಕೊಟ್ಟಿವಿ. ಎಷ್ಟು ಕೊಟ್ಟಿರ್ಬೋದು ಸರ್? ಒಂದು 30 ಆಡ್ ಕೊಟ್ಟಿವಿ. ಹಾಡು ಕೊಡ್ತೀರಾ ಸರ್ ಮರಿ ಕೊಡ್ತೀರಾ? ಅವು ಭಿನ್ನಾಗಿದ್ವು ಆಡದ್ರೇನು ಸ್ವಲ್ಪ ಹಳದಿರಕ್ ಬಂದಿದ್ವು. ಅವನ್ನ 25 30 ಆಡ್ ಕೊಟ್ಟಿವಿ. ಅವ್ ತಗೊಂಡಿದ್ದು ಸರ ನೀವು ಕೊಟ್ಟಿದ್ರು ಏನ್ ಅವ್ ತಗೊಂಡ್ 10,000 ತಗೊಂಡಿದ್ವಿ. ಕೊಡ್ಬೇಕಾದ್ರೆ 6,000 ಕೊಟ್ಟಿವಿ. ಅಂದ್ರೆ ಕಾರಣ ಅದ್ರ ಆಡು ಪೂರ ಹಲ್ ಬಿದ್ದು ವಯಸ್ಸು ಹೋಗುತ್ತಲ್ಲ, ರೇಟ್ ಕಮ್ಮಿ ಆಗುತ್ತೆ. ನಾವು ತಂದಾಗ ಚಲೋ ಇರ್ತದ. ಸ್ವಲ್ಪ ಭಿನ್ನದ ಆಡ ಅವು ಸ್ವಲ್ಪ ಆಡು ವಯಸ್ಸು ಹೋದ ತಂದಿದ್ವಿ ನಾವು. ಒಟ್ಟು ತಳಿ ಮಾಡ್ಕೋಬೇಕಂತ ತಳಿ ಮಾಡ್ಕೋಬೇಕು ಅಂತೇಳಿ. ಅಲ್ಲಿ ಚಲೋ ತಗೊಂಡ್ರಿ ಸರ್ ಆ ರೇಟ್ ಏನಾಗತ್ರಿ? ಚಲೋ 15,000 ಬೀಳ್ತಾವ ಸರ್. 15,000. ಈಗ ಅಲ್ಲಿ ನಿಂತಾವ ನೋಡಿ ಸರ್ ಅವು. ಅವು 14,000 ಅಲ್ಲಿ ಅದಾವಲ್ಲ ಕರೆ ಆಡು. ಕುಕ್ಕಂಪಳಿವ ಅವು ನಮ್ಮಲ್ಲಿ ಆಡ. ಹೌದ್ರಿ ಅಂತ ದೊಡ್ಡ ಆಡ ಐತಂದ್ರೆ ಇಂತ ಕೈ ಮುಂದೆ ಬರ ಇದ್ರಿ ಲಾಕ್ ಹಾಕಿರಿ ಇಲ್ಲ ಸರ್. 15,000 ಅಂತ ಸರ್. ಹಿಟ್ ಆಗ್ತಾವಸು. ಕೊಡ್ಲ ಇವು 15,000 ಹೋಗ್ತಾವ ಸರ್. ಹ್ಞೂ ಅಲ್ಲೇ ಹಾಕ್ತೀನಿ. ಇವು ಈ ತಳಿ ಅದ ಈಗ ಅದಲ್ರಿ ಇವೆಲ್ಲ ಯಾವ ರೇಟ್ಗೆ ಹೋಗ್ಬೋದು ಸರ್? ಇವು ಹೋಗವ್ರಿ ಒಂದು 10 11 ಸಾವಿರ ಹೋಗವ್ ಆಡ್ ಸರ್. ಇದು ಪೂರ್ತಿ ಅಂದ್ರ ಜಮ್ನಾಪುರಿ ಅಂದ್ರಲ್ಲ ಅದೇ ತಳಿನ ಕಂಪ್ಲೀಟ್ ಆಗಿ? ಅದ ತಳಿ ಒಂದು ನಮ್ಮಲ್ಲಿ ಒಂದು 10 ಐತ್ರಿ. ನಮ್ಮಲ್ಲಿ ಒಂದು 10 ಐತಿ. ಉಳಿದದ್ದು ಒಂದು 50 ಐತಾ. ಅಂದ್ರೆ 2 ಮಿಕ್ಸ್ ಮಾಡಿದ್ದೆ ಸರ್? 2 ಮಿಕ್ಸ್ ಮಾಡಿದ್ದೆ ಸರ್. ಬರೀ ನಮ್ ಜವಾರಿ ತಳಿ ಆದ್ರ ಯಾವ ರೇಟ್ಗೆ ಹೋಗ್ತಾವ್ರಿ? ಅವು ರೇಟಿಗೆ ಹೊಕ್ಕವ್ರಿ. ಅವು ಆದ್ರ ಇಷ್ಟು ಮರಿ ದಾಡ್ಸಿಗಲ್ಲ ಈ ಆಡ. ಮರಿ ಸ್ವಲ್ಪ ಪ್ರಮಾಣ ಕಡಿಮೆ ಹೋಗಿದೈತಿ. ಸ್ವಲ್ಪ ಮರಿ ತೆಳು ಬರುತ್ತ, ತೆಳಗ್ ಬರುತ್ತ. ಆಮೇಲೆ ಅದು ಕಡಿಮೆ ಕುಡಿಸುತ್ತ, ಇದು ಜಾಸ್ತಿ ಕುಡಿಸುತ್ತ ಆಡ. ಮರಿಗೆ ಹಾಲು ಜಾಸ್ತಿ. ಇದು ಸ್ವಲ್ಪ ಹಾಲು ಇರುತ್ತ. ಆಮೇಲೆ ಇದ್ರ ಮರಿ ದಡಸ್ ಬೀಳುತ್ತ. ಈ ದಡಸ್ ಇರೋದ್ರಿಂದ ರೇಟ್ ಜಾಸ್ತಿ ಆಗುತ್ತೆ. ದಪ್ ಸರಿ ಬರುತ್ತೆ ಮರಿ. ಸರ್ ಈಗ ನೀವ್ ಯಾರಾದ್ರ ನಮ್ ಯೂಟ್ಯೂಬ್ ನೋಡಿ ನಮಗ್ ಮರಿ ಬೇಕಂತ ಕೇಳಿದ್ರೆ ಹೆಂಗ್ ಕೊಡ್ತೀರಾ? ಮರಿ ಬೇಕಂದ್ರೆ ಕೊಡ್ತೀವ್ರಿ. ಮರಿ ದೊಡ್ಡ ದೊಡ್ಡ ಹಾಡು ಈಗ ಬೇಕಂದ್ರೆ ಇಟ್ಕೊಂಡಿದ್ವಿ. ಸ್ವಲ್ಪ ತೆಗಿಯೋ ಟೈಮ್ದಾಗ ಒಂದ್ ಸ್ವಲ್ಪ ಇಷ್ಟು ದಿವಸ ಹೆಣ್ಮರಿ ಕೊಟ್ಟಿವಿ, ಆಡ್ ಕೊಡ್ಬಾರ್ದಂತ. ಈ ಸಲ ನಾವು ಒಂದ್ 25 ಮರಿ ಅದಾವು. ಮರಿ ಇಟ್ಕೋಬೇಕು. ಮರಿ ಇಟ್ಕೋಬೇಕು. ಸ್ವಲ್ಪ ದೊಡ್ಡ ಕೊಡ್ಬೇಕು. ಸರ್ ಈಗ ಆ ಸಂದರ್ಭದಾಗ ಅವ್ರು ಬಂದ್ ಕೇಳಿದಾಗ ರೇಟ್ ನಂಗೆ ಇರ್ತೈತಿ ಬಿಡ್ರಿ ಸರ್. ಇದಕ್ಕೆ ಕೊಡುವಂತ ಹಾರ ಸರ್? ಸರ್ ಒನ್ ಟೈಮ್ ನೇಪಿಯರ್ ಹುಲ್ಲ. ನೇಪಿಯರ್ ಹುಲ್ ರೀ? ನೇಪಿಯರ್ ಇಲ್ಲಿದೆ ಅಲ್ಲ, ಇದ ಹುಲ್ಲ. ಒನ್ ಟೈಮ್ ಗುಂಟೆದ ಹಾಕ್ಯನ್ರಿ ಸರ್? ಇದು 1 ಎಕರೆ ಐತಿ. 1 ಎಕರೆ ಅನ್ರಿ? ಅಂದ್ರೆ ಇದಕ್ಕಾಗಿಯೇ ಮಾಡ್ಕೊಂಡ್ರಿ? ಇದಕ್ಕಾಗಿ 1 ಎಕರೆ. ಇಷ್ಟಕ್ಕೆ 1 ಎಕರೆ ಹೊಲ ಕಂಟಿನ್ಯೂ ಇಲ್ಲೈತಿ ನೋಡ್ರಿ. ಆ ಕಡೆ ಇಲ್ಲಿಂದ ಹಿಡಿದು ಹಿಂಗ್ ಬರುತ್ತೆ 1 ಎಕರೆ. 1 ಎಕರೆ ಹೊಲ್ದಾಗ 1 ಎಕರೆ ಕಂಟಿನ್ಯೂ 1 ಎಕರೆ ನೇಪಿಯರ್ ಹುಲ್ಲು. ಒನ್ ಟೈಮ್ ನಮ್ದ ಹೊಟ್ಟು ಬೆಳಿತೀವ. 1 ಟೈಮ್ ಹಬ್ಸಿಂಗ ಹೊಟ್ಟು, 1 ಟೈಮ್ ಹುಗಡ್ಲಿ ಹೊಟ್ಟು. ಈ ಎರೆಂದ ಅದು ಒಂದು 12 ಗಾಡಿ ಹಾಕಿರ್ತೀವಿ. ಅಂದ್ರೆ ಉಳ್ಳಗಡ್ಡಿ ಒಟ್ರೆ, ಶೇಂಗಾ ಒಟ್ಟು, ನೇಪಿಯರ್ ಹುಲ್, ಇವು ಮೂರು ಬಿಟ್ರೆ ಏನಿಲ್ಲ. ನಾವೇನ್ ನುಚ್ಚಿಗಿಚ್ಚಿ ಕಾಳು ಪಾಳಿ ಏನು ಹಾಕಿಲ್ಲ ಅಡಿಗೆ. ಈಗ ಅದ ನೀರ್ ಕುಡ್ಲಿ ಅಂತ ನೀರ್ ಕುಡಿಲ್ಲ ಕಷ್ಟ ಹಾಕ್ತಿವಿ. ಮರಿಗೆ ಮಾತ್ರ ಸ್ವಲ್ಪ ಮೇಕತ್ತಿ ನುಚ್ಚ ಹಾಕ್ತಿವಿ ಮರಿಗೆ. ಮರಿಗೆ ಈ ಮರಿಗೆ ಏನಿಲ್ಲ, ಬರೀ ತಾಯಿ ಹಾಲದ ಮೇಲೆ ಇರ್ತಾರ. ತಾಯಿ ಹಾಲ ಮೇಲೆ ಇರ್ತಾ ನುಚ್ಚ ತಿನ್ನತ್ರಿ ಇಷ್ಟ. ಆಗ ಮೇಗಲ್ತ್ರಿ ಹೊಟ್ಟೆ ತಿನ್ನತ್ತ. ನುಚ್ಚ ಅಂದ್ರೆ ಇದ ಮೆಕ್ಕೆಜೋಳ ನುಚ್ಚಾರ್ರಿ? ಮೆಕ್ಕೆಜೋಳ ಪುಡ್. ಮೆಕ್ಕೆಜೋಳ ಪುಡ್ ಐತಿ ಅವ್ರಿಗೆ. ಒಂದು ಪ್ಯಾಕೆಟ್ ಮೆಕ್ಕೆಜೋಳ ನುಚ್ಚು, 1 ಪ್ಯಾಕೆಟ್ ಪುಡ್. ಇದ್ರ ಸಿಗುತ್ತಲ್ರಿ ಮಾರ್ಕೆಟ್? ಮಾರ್ಕೆಟ್ ಸಿಗುತ್ತಲ್ಲ. ಆ ಪುಡ್ ಇದನ್ನ ಸೇರಿಸಿ ಚೆನ್ನೈ ಫುಡ್ ಅಂತಾರಲ್ಲ, ಆ ಫುಡ್ ಅಂತ ಅಲ್ರಿ. ಇದು ಕೋಳಿ ಪುಡ್. ಕೋಳಿ ಪುಡ್ ಇಲ್ಲಿ ಐತಿ ಇದ್ರಾಗ. ಇದು ಕೋಳಿ ಫುಡ್ ಅನ್ನ ಕೊಡ್ತೀರಿ ನೀವು ಮರಿಗೆ.
ಸರ್ ಈಗ ಯಾರಾದ್ರ ಏನ್ ನಿರೀಕ್ಷೆ ಮಾಡ್ತಾರಂದ್ರ ಇಲ್ಲ ಬರೇ ಆಡಷ್ಟೇ ಏನ್ ಮಾಡಿ ನೀವು ಕುರಿನೇ ಇದರಲ್ಲಿ ಹೋದ ಸರ್ ಇದು ನಮ್ ಜಾತ್ರೆಗೆ ಇವು ಜಾತ್ರೆಗೆ ಒಟ್ಟ ಇವನ್ ಜೋಪಾನ ಮಾಡಲ್ಲ ಇವು ಮನೆಗೆ ಮನೆಗೆ ಅಟ್ಟಿ ಜಾತ್ರೆಗೊಮ್ಮೆ ಒಂದ್ 5-6 ಮಾಡ್ತೀವಿ ನಾವು. ಅದು ಮನೆಗೆ ರೀ ಅವು. ಈಗ ಹೋದಲ್ರಿ ಇವು ಮೇಕೆಗಳದಲ್ಲ ಸರ್, ಇವು ಮಾರಾಟ ಈಗ ನಾವು ಈಗ ಬೇರೆದಾರ ತಗೊಂಡ್ರ ಈಗ ನೀವು ಹೊರಗಡೆ ಜಮ್ನಾಪುರಿನ ಈಗ ಅಂದ್ರ 1 ಸೂಲ ಅಥವಾ 2 ಸೂಲ ಅಂತ ಹೇಳ್ತಾರಲ್ರ ಅಂತದಾದ್ರ ಏನ್ ರೇಟ್ ಸಿಗ್ಬೋದು ಸರ್? ಸರ್ 15,000 ಮಟ್ಟ ಸಿಗುತ್ತೆ. 15,000 ಸರ್. ಇದಕ್ಕ ನಮ್ ಇದಕ್ ಬಂದ್ ಹೊಂದ್ಕೊಂಡಾಗ ನಮಗ್ ಬರುವಂತ ರೋಗ ರೀ ಅದಕ್ಕೆ ಇದು ಅಂತ ಇರುತ್ತಲ್ರಿ, ಇದಕ್ ರೋಗ ರೂಪಾಯಿದಾಗ 80% ಇಲ್ಲ ರೋಗ. ಈ ಸಡ್ ಮಾಡ್ಕೊಂಡ ರೋಗ ಇಲ್ರಿ? ರೋಗ ಇಲ್ಲ. ನೆಲ್ದಾಗಾದ್ರ ಬರ್ತ ಏನ್ ಮರಿ ಈಗ ನೆಲ್ದಾಗಿದ್ದ ಮರಿ ಮಣ್ಣು ತಿನ್ನತ್ತ, ಉಚ್ಚಿಯಂತತಿ, ಮರಿ ಆರಾಮಗಲ್ಲ. ಈಗ ಇದ್ರ ಮ್ಯಾಗಿದ್ರೆ ಎಲ್ಲ ಸ್ವಚ್ಛ ಏನ್ ತಿನ್ನಕ್ಕಿರಲ್ಲ ಇದಕ್ಕ. ನಾವ್ ಹಾಕಿದ್ ಫುಡ್ಡ ತಿನ್ಬೇಕದ. ಆಮೇಲೆ ಆಡಿಗೆ ಸ್ವಲ್ಪ ಗಲೀಜು ಇದು ಹವೆಗಳ ಏನು ಇರಲ್ಲ, ಅದಕ್ಕ ಸ್ವಲ್ಪ ಜಡ್ ಬರುತ್ತೆ. ಇದಕ್ ಬರಂಗಿಲ್ಲ. ಏನೋ ಸಣ್ಣ ಪುಟ್ಟ ಏನಿದ್ದು ಮೈನೇರ್ ಇರುತ್ತೆ ಅಷ್ಟೇ. ಮೈನೇರ್ ಅಂದ್ರೆ ಇದಕ್ಕೆ ಏನಾರ ಇಂಜೆಕ್ಷನ್ ಅಥವಾ 100ಕ್ಕ 5 ಬುಡಕ್ ಸತಿ ಲುಕ್ಷಣ ನೋಡ್ರಿ. 1 ವರ್ಷ ಲುಕ್ಷಣ ಆಗಲ್ರಿ? ಆಗದ ಇಲ್ಲ ಸರ್. 60ಕ್ಕ ಈಗ 1 ವರ್ಷಕ್ಕೆ ಡಬಲ್ ಆದಾಗ ಆಗ್ಬಿಡ್ತೈತ್ರಿ. ಈಗ 120 ಆಡ್ ಬರ್ತಾವ. ಆಗತ್ತಲ್ಲ ಸರ್? ಅವನ್ನ ಮರಿನ ಮಾರಾಟ ಮಾಡಿದ್ರ? ಯಾಕಂದ್ರೆ ಈ ಮರಿ ನಮ್ಮ ದಾಡ್ಸಿ ಮರಿ ಅಂತ. ಹೌದು ಸರ್. ಅವು 3 ತಿಂಗಳಿಗೆ 6,000 ಹೋಗ್ಬಿಡ್ತಾವ. 6,000 ಅಂದ್ರೆ ಒಂಥರ ತಾಯಿ ಇರುತ್ತೆ ಮತ್ತೆ ಬ್ಲಡ್ ನುಚ್ಚು ತಿನ್ಸದಕ್ಕ ಕರೆಕ್ಟ್ 3 ತಿಂಗಳು ಮುಗಿತಂದ್ರೆ 6,000 ಹೋಗ್ಬಿಡ್ತಾವ. 6,000 ಹೋಗ್ಬಿಡ್ತಾವ. ಸ್ವಲ್ಪ ನಾವು ಒಂದ್ 4-5 ತಿಂಗಳು ಹೊಡೆದ್ರೆ ಮತ್ತ ಅದ 10,000 ಬಂದ್ಬಿಡ್ತು ಮರಿ. ಮತ್ತೊಂದ್ 4-5 ತಿಂಗಳು ತಡದ್ರ 6,000 10,000 ಸಿಗುತ್ತೆ ಮರಿ. 5 ತಿಂಗಳಿಗೆ ಮರಿದು ಅಂದ್ರ 10,000 ನಿಕ್ಕಿ ಮಾರತ್ ಹೋಗ್ತೀವಿ ಸರ್. ಈಗ ಮೇಕೆ ಸಾಕಾಣಿಕೆ ಮಾಡೋದು ಬೆಸ್ಟ್ ಅಂತೀರ, ಇದು ಮಾಡೋದು ಬೆಸ್ಟ್ ಅಂತೀರ ಸರ್? ಕುರಿ ಸಾಕಾಣಿಕೆ ಅದು ವರ್ಕೌಟ್ ಆಗಲ್ಲ ಸರ್. ಅದು ಕುರಿ ಇಷ್ಟದ್ದು ಜಲ್ದಿ ಇಯಲ್ಲ. ಇವು ಆಡು ಈತವು ವರ್ಷದಾಗ 2 ಎಟ್ಟು ಬಂದ್ಬಿಡ್ತಾವ. 14 ತಿಂಗಳಿಗೆ 2 ಸಲ ಈದ್ ಬಿಡ್ತಾವ. 2 ಸಲ ಬಂದ್ಬಿಡುತ್ತೆ. ಈ ತಾಯಿ ಇರ್ತಾ ಆಗ ಮರಿ ಬಂದ ಬರ್ತಾವ. ಅಥವಾ ಒಂದ್ 5 ತಿಂಗಳು ಪೆಚ್ಚಾಡಿ ಸರ್ ಒಂದ್ 60 ಮರಿಗ್ರಿ ಸರ. ಈ 60 ಆಡ ಅನ್ಕೊಂಡ್ರಿ ಅಂದಾಜ್ ಎಷ್ಟು ಸರ್? 55 ಆಡದವ್ರಿ. ಒಂದ್ 50 ಆಡ ಅನ್ಕೊಳ್ಳೋಣ. 55ಕ್ಕೆ 40 ಮರಿ ಹುಟ್ಟಾವ. ಈಗ 40 ಮರಿ ಹುಟ್ಟಾವ. ಇನ್ನೊಂದು 8-10 ತಡದೈತವ ಅಷ್ಟೇ ಸರ್. ಹಂಗಂದ್ರ ವರ್ಷದಾಗ ಸುಮಾರು 2 ಲಕ್ಷ ಆದಾಯ ನಾವು ನೋಡ್ಬೋದು ಸರ್, ಕಷ್ಟಪಟ್ರೆ. ನೋಡ್ಬೋದು. ಹೌದಲ್ರಿ? ಜೊತೆಗೆ ಗೊಬ್ಬರ ಐತಲ್ಲ ಸರ್. ಮತ್ ಗೊಬ್ಬರ ಐತಿ ಸರ್. ಗೊಬ್ಬರ ಯಾವ ತರ ಮಾರಾಟ ಮಾಡ್ತೀರಿ ಸರ್? ನಮ್ಮ ಗದ್ದಿಗೆ ಹಾಕಿಂತೀವಿ. ಅಲ್ಲಿ ಹೋಗ್ಲಿ ಹೊರಗಡೆ ಆದ್ರ ಹೊರಗಡೆ ಹೋದ್ರ ನೀವೇ ಹೊರಗಿದ್ದ ತಂದಿರಿ ಎಷ್ಟೋ ಸರ? ನೀವು ಹೊರಗಡೆ ಕೊಟ್ರ 1.5 ಲಕ್ಷಕ್ಕೆ ಹೋಗುತ್ತೆ 1 ವರ್ಷದ ಗೊಬ್ಬರ. 1 ವರ್ಷದ ಗೊಬ್ಬರ ಇಷ್ಟ ಆಡಿಂದ 1.5 ಲಕ್ಷಕ್ಕೆ ಹೋಗುತ್ತೆ. ಆಳಿನ ಸಂಬಳ ಹೋಗ್ಬಿಡ್ತಾವ್ರಿ. ಈ ಆಳಿಂದ ಏನ್ ನಾವು ಖರ್ಚು ಮಾಡ್ತೀವಿ ಅದೆಲ್ಲ ಕಡೆ 1.5 ಅನ್ರಿ 2 ಲಕ್ಷ ಅನ್ರಿ ಹಂಗ ಹೋಗುತ್ತದ ಸರ್. ಈಗ ಆ ಪುಟ್ಟಿ ಐತಲ್ಲ, ಆ ತೆಪರಿ ಪುಟ್ಟಿಗೆ 50 ರೂಪಾಯಿ ಕೊಡ್ತಾರ ಗೊಬ್ಬರ. ಅದ್ರಲ್ಲಿ 2 ತೆಪರಿ ಹಾಕಿರ್ 100 ರೂಪಾಯಿ 1 ಚೀಲ ಹಾಕ್ತಾರ ಅವ್ರು. ಹೌದ್ರಿ? ಇವ್ರ ಕಡೆ ಮಂಗಳೂರು ಕಡೆ ಹೋಯ್ತಾರಲ್ಲ ರೀ. ನೀವು ಡೈರೆಕ್ಟ್ ಅಲ್ಲೇ ಮಂಗಳೂರು ಕಡೆನ ಕಳಿಸ್ತಾರ? ಇಲ್ಲ, ನಾವು ಕೊಡಂಗಿಲ್ಲ. ಹೊಲಕ್ಕ ಇಲ್ಲೇ ನಿಮ್ಮ ನಮ್ಮ ಹೊಲಕ್ಕ ಒಂದ್ಸಲ ಒಂದಷ್ಟು ಕೊಟ್ಟಿ 400 ಪ್ಯಾಕೆಟ್. ಅವಾಗ ಹಿಕ್ಕಿಗಳು ಭಯಂಕರ ಜೋರ್ ಮಾಡಿದ್ರ ಅವ್ರು. ಕೊಟ್ಟಿದ್ವಿ. ಹಂಗ ಕೊಟ್ರ ಈಗತ್ತ ಏನಾಗಲ್ರಿ. ಒಂದ್ ಆಳಿನ ಸಂಬಳ ಐತೈತಿ ಸರ್. ಇದಕ್ಕ ಉಪ್ಪು ನೀರು ಸೀನಿಯರ್ ಯಾವ ನೀರ್ ಕೊಟ್ರ ಬೆಸ್ಟ್ ಆಡಿಗೆ? ನಮಗ್ ಸೀನಿಯರ್. ಹೌದು. ಈಗ ಕೆಲವೊಂದ್ ಜನ ಹೊಲದಲ್ಲಿ ಉಪ್ಪು ಇರುತ್ರಿ, ಅಂತ ಉಪ್ಪು ನೀರಿಗೆ ಅದಕ್ಕೇನು ಸಂಬಂಧ ಇಲ್ಲ. ಉಪ್ಪು ನೀರು ಕುಡಿತೈತಿ. ಅದು ಸೌಳು ಸೀನಿಯರ್ ಕುಡಿತೈತಿ. ನಮ್ ಸೀನಿಯರ್ ಇಲ್ಲಿ ಇರೋದು ಸೀನಿಯರ್. ಸರ್ ಈಗ ಎಷ್ಟೋ ಜನ, ಈಗ ನೀವು ಹಿರಿಯರ್, ಎಷ್ಟೋ ಜನ ಹುಡುಗರು ಓದ್ಕೊಂತವು ಬೇರೆ ಬೇರೆ ಹೋಗ್ತಿರ್ತಾರ. ಆಮೇಲೆ ಎಷ್ಟೋ ಜನ ಓದ್ಲಾರ್ದಾರ ಹೊರಗೆ ಹೋಗ್ತಾರ. ಈ ತರ ಹೊಲ್ದಾಗ ನೀವು ನೋಡಿದ್ರ ಒಂದ್ ಒಳ್ಳೆ ಸಡ್ ಮಾಡ್ಕೊಂಡ್ರಲ್ಲ, ಯಾವ ತರ ಅನ್ಸುತ್ತೆ ಸರ್? ಅವ್ರಿಗೆ ಏನ್ ಹೇಳ್ಬೋದು ಸರ್? ಏನ್ ಒಳ್ಳೆ ಅವ್ರು ಓದ್ಯಾರ, ಇವ್ನ ಅಗ್ದಿ ತಯಾರು ಮಾಡ್ಕೊಂತಾರ. ಇನ್ನು ನಾವು ಅಷ್ಟು ಇದ್ರ ಬಗ್ಗೆ ಶಿಫಾರಸ್ ಮಾಡಿಲ್ಲ ಸರ್. ಇನ್ನ ಅವ್ರು ಇದಕ್ಕಾಗ್ಲಿ ಕುಂತ ಇದನ್ನ ಮಾಡಕ್ ಭರ್ಜರಿ ಮಾಡ್ಯಾರ ಕೆಲವೊಂದ್ ಹತ್ರ. ನಾವು ಒಂದಲ್ಲ, ನಮ್ಮ ಹೊಲದವು ಮನೆವು ಅದ್ರ ಕಾಂಪಿಟೇಷನ್ ಇಷ್ಟಕ್ಕ ನಮ್ ಹೊಲಕ್ಕ ನಮಗ ಈ ಗೊಬ್ಬರಕ್ಕ ಇದಕ್ ಬೇಕು. ಇಷ್ಟಕ್ ನಾವು ಸೇಫ್ಟಿ ಹಾಕಿವಂತ. ಅಂದ್ರೆ ಏನ ಜಗಳ ಆಡ್ತಾವ ಸರ್ ಆಡ್ರೆ? ಅವು ಸ್ವಲ್ಪ ಸಣ್ಣ ಪುಟ್ಟ ಹೊಸ ಆಡ್ತಂದ್ರ ಹಾಡಾಡ್ತಾವ. ಅಂತದ್ ಏನ್ ಇದು ಮಾಡಲ್ಲ. ಅಂದ್ರೆ ಬೇರೆ ಬೇರೆ ಹಾಕ್ಯಂದ್ರಲ್ಲ, ಅದಕ್ಕೆ ನಾನು
ಕಡೆ ಬೇರೆ ಒಂದಿಷ್ಟು ಮರಿ ಆಡ ಹಾಗ ಹೆಚ್ಚು ಕಡಿಮೆ ಒಳಕಂದ ಆಡು ಗುದ್ದಾಡ ಒಂದ್ ನೋಡ್ರ ಒಂದ್ ಹೋತ ಅದ ಕಪ್ಪಂದ್ ಅಲ್ಲಿ ಐತಿ ಸರ್ ಇದಕ್ ಒಂದು ಬೇರೆ ಹೋತ ಐತಿ ಸರ್ ಹಿಂಗ ಇದ್ರಾಗ ಒಂದೊಂದ್ ಕಾಣಿಗೆ ಒಂದೊಂದ್ ಕೊಟ್ಟು ಎಲ್ಲವಕ್ಕೂ ಒಂದೊಂದ್ ಬಿಟ್ಕೊಂಡ್ರೆ ಒಂದ್ 3 ಅದಾವೆ ಹಂಗ ಬೆದಿಗ್ ಬಂದು ಎಲ್ಲಾ ಕಡೆ ಬಿಡ್ತೀವಿ ಅವದೇ ಓಡಾಡ್ತಾವ ಸರ್ ಸರ್ ಇದು ಒಂದ್ ತಳಿ ಇದ ಜಮನಾಪುರಿ ತಳಿ ರೀ ಹೌದ್ರಿ ಇಲ್ಲೇ ಐತಲ್ಲ ಇದು ಹೌದು ಅದು ಅದು ಪ್ಯೂರ್ ಇದು ಹೌದು ಅದು ಹೌದು ಇವು ಅಲ್ಲಿ ಇವು ಇಲ್ಲ ಅದು ಕೆಂದ ಆಡ ಹೌದ್ರಿ ಅದು ಕೆಂದ ಆಡ ಹೌದ್ರಿ ಅದು ಹೋತ್ ಕ್ರಾಸಿಂಗ್ ನೋಡ್ರಿ ಅದು ಈ ಹೋತ್ರಿ ಅದ ನಮ್ ಮುಂದ್ರಾಗ ಹುಟ್ಟೈತಿ ಅದು ಕ್ರಾಸಿಂಗ್ ಅದ ಆ ತರ ಬಿಡಕತ್ತೀವಿ ಈ ತರ ಇನ್ಮೇಲೆ ಈ ತರ ಬರ್ತಾರೆ ದೊಡ್ಡದು ಬರ್ತಾರ ಮತ್ತೆ ಅದ ದೊಡ್ಡದು ಬರ್ತದೆ ಸರ್ ಅದು ಒಂದ ಹೋತ ಮಾರ ಮಾಡ್ಬೇಕಂದ್ರೆ ನೀವ್ ಹೆಂಗಾಗುತ್ತೆ ಅದೇನ ಅದು ಒಂದ ಹೋತ್ರಿ ಈಗ ಅದು ಒಂದು 16-17 ಸಾವಿರ ಹೋಗ್ತ್ರಿ ಸ್ವಲ್ಪ ಇನ್ನಿಟ್ ಹೋತ್ ಇನ್ನಕ್ ಮರಿ ಅದ ದೊಡ್ಡದಾದ್ರಿ 20 ಸಾವಿರ ಮರಿ ಅಂದ್ರೆ ಎಷ್ಟ್ ತಿಂಗಳದ್ದು ಸರ್ ಈಗ 1 ವರ್ಷ ಮೇಲೆ ಐತ್ರಿ 1 ವರ್ಷದ ಮೇಲ್ರಿ ದೊಡ್ಡದಂದ್ರೆ ಎಷ್ಟು ದೊಡ್ಡದಾರ 3-4 ವರ್ಷ ಅಲ್ಲೇ ಅವಲ್ಲ ಅವರ 2-3 ವರ್ಷ ಆರಾಮಿಲ್ಲ ಅಲ್ಲಿಂದ ತಲ್ರಿ ಅದು ಅಳ್ತಿ 20 ಸಾವಿರ ಹೋಗವು 20 ಸಾವಿರ ಅದು ಸ್ವಲ್ಪ ಆರಾಮಿಲ್ಲ ಅಂತ ಪಿಚಾಡಕತ್ತೀವಿ ಸರ್ ಈಗ ಆರಾಮಿಲ್ಲ ಅಂದ್ರೆ ನಿಮ್ಗೆ ಬಹಳ ತೊಂದ್ರೆ ಆಕಲ್ಲ ಒಂದೊಂದ್ಸರಿ ಒಂದೊಂದು ಸ್ವಲ್ಪ ಅವು ಏನಾರ ಅತಿ ಇದು ಮಾಡಿದ್ರೆ ಹೋಗವ್ರಿ ಆಟ ಅವಾಗ ನೀವು ಡಾಕ್ಟರ್ ಕರೆಸ್ತೀವಿ ನೀವೇ ನೋಡ್ಕೊಂಡು ಕೆಲವೊಂದ್ಸರಿ ನೀವೇ ನೋಡಿ ಯಾರು ನೋಡ್ರಿ ಸ್ನೇಹಿತರೆ ಅವರು ಸುಮಾರು ಜಮ್ನಾಪುರಿ ತಳಿ ಅಂತ ಇದು ಆ ತಳಿನ ಅವ್ರು ಕೇವಲ 30 ಆಡುಗಳನ್ನ ತಂದಿದ್ರು ಇವತ್ತು ಸುಮಾರು 60 ಆಡುಗಳಾಗ್ಯವು ಒಂದು 40 ಮರಿಗಳಾಗ್ಯವು ಅಂದ್ರೆ 2 ವರ್ಷದಲ್ಲಿ ಅವ್ರು ಸಾಕಷ್ಟು ಮರಿಗಳು ಅವರು ಮಾರಾಟನ ಮಾಡ್ಯಾರ ಈ ಒಂದು ಮರಿ ಕೇವಲ ಒಂದು 3-4 ತಿಂಗಳಿಗೆ 5,000 ರೂಪಾಯಿ ಮಾರಾಟ ಆಗುತ್ತೆ ಅದೇ ಇನ್ನೊಂದ್ 2 ತಿಂಗಳ ಜಾಸ್ತಿ ಹೇಳಿದ್ರೆ 10,000 ಹೋಗುತ್ತೆ ಏನ್ ಕಾರಣಪ್ಪ ಅಂದ್ರೆ ಈ ಜಮ್ನಾಪುರಿ ತಳಿದ ಏನಂದ್ರ ಇದರ ಹಾಲು ಗಟ್ಟಿರುತ್ತ ಈ ಹಾಲ್ ಗಟ್ಟಿರೋದ್ರಿಂದ ಏನಾಗುತ್ತ ಅಂತಂದ್ರ ಬೇಗ ಮರಿಗಳು ದಪ್ಪ ಆಗ್ತಾವು ಮತ್ತೆ ಮಾರಾಟಕ್ಕೆ ರೆಡಿ ಆಗ್ತಾವು ನಮ್ಮ ತಳಿಗಳೇನಂದ್ರ ಜವಾರಿ ತಳಿ ಬಹಳ ಸೂಕ್ಷ್ಮ ಅಂದ್ರೆ ಬಹಳ ತೆಳ್ಳಗಿರ್ತಾವು ಹಿಂಗಾಗಿ ಮಾರಾಟ ಆಗೋದು ಸ್ವಲ್ಪ ಕಡಿಮೆ ಆಗ್ತಾವು ಸಣ್ಣ ಮರಿ ಆಗ್ತಾವು ಈ ತಳಿ ನಮ್ಗೆ ಏನಾಗುತ್ತಂದ್ರ ಇದಾಗುತ್ತ ಆಮೇಲೆ ಇದು ನಾವ್ ಏನ್ ಮಾಡಕತ್ತೀವಿ ಪೂರ್ತಿ ಈ ತಳಿನ ನಾವು ಸಪ್ರೇಟ್ ಆಗಿ ನಾವ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನಮ್ಮ ಸಮೀಪದ ಮಾರ್ಕೆಟ್ ಆದ ಕುಕ್ಕುಪ್ಪಳ ಮಾರ್ಕೆಟ್ ಅದು ಯಾವುದೇ ಕಾರಣಕ್ಕೂ ಈ ತಳಿಗೆ ಅಷ್ಟು ವ್ಯಾಲ್ಯೂ ಇಲ್ಲ ಯಾಕಂದ್ರೆ ಇದು ಕಿವಿ ಉದ್ದ ಇರೋದ್ರಿಂದ ಅಂತ ಹೇಳ್ತಾರೆ ಅದ ಸಲ ಅವ್ರು ಏನ್ ಮಾಡ್ರ ಇದರಲ್ಲಿ ನಮ್ಮ ಜವಾರಿ ತಳಿಗಳನ್ನ ಮಿಕ್ಸ್ ಮಾಡಿ ಈಗ ಅವು ಮೇಕೆಗಳು ದೊಡ್ಡ ಬರ್ತಾವ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಈ ತರ ದೊಡ್ಡ ಮರಿ ಬಂದಾಗ ಮಾರ್ಕೆಟ್ನ ಆಗುತ್ತ ಜೊತೆಗೆ ನಮ್ಗೆ ಆದಾಯನ ಆಗುತ್ತ ಅಂತ ಹೇಳ್ತಾರ ಜೊತೆಗೆ ಅವರು ಫುಡ್ ಏನ್ ಕೊಡ್ತಾರಪ್ಪ ಅಂತಂದ್ರ ಕೇವಲ ಒಂದು ಕಡ್ಲೆ ಹೊಟ್ಟು ಉಳ್ಳಗಡ್ಲೆ ಹೊಟ್ಟು ಅಂದ್ರೆ ನಮ್ದು ಹಿಂಗಾರು ಮುಂಗಾರು ಸರಿ ಸಮಾನಾಗಿರುವಂತದ್ರಿಂದ ಕಪ್ನೆಲ ಮತ್ತೆ ಕೆಂಪನೆಲ್ಲ ಬರುವಂತ ಶೇಂಗಾ ಹೊಟ್ಟು ಕಪ್ನೆಲದಿಂದ ಬರುವಂತ ಉಳ್ಳಗಡ್ಲೆ ಹೊಟ್ಟು ಜೊತೆಗೆ ನೇಪಿಯರ್ ಹುಲ್ಲನ್ನು ಬಳಸ್ಕೊಂಡು ಅವರು ಈ ಆಡುಗಳ ಸಾಕ್ತಾರ ಮತ್ತೆ ಹೈಟೆಕ್ ಸೆಡ್ ನಾನು ಕೆಳಗೆ ನಿಮ್ಗೆ ತೋರಿಸ್ತೀನಿ ಹೈಟೆಕ್ ಸೆಡ್ ಯಾವ ತರ ಐತೆ ಅಂತಾರೆ ನೋಡ್ರಿ ನೇಪಿಯರ್ ಹುಲ್ಲು ಇದನ್ನ ಬಳಸ್ಕೊಂತಾರೆ ಹೈಟೆಕ್ ಸೆಡ್ ಈ ಹೈಟೆಕ್ ಸೆಡ್ ಮೇಲೆ ಇದು ಅವರು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಹೈಟೆಕ್ ಸೆಡ್ ಜೊತೆಗೆ ಅವರು ಎಲ್ಲ ಕೆಳಗೆ ಬರೋದ್ರಿಂದ ಯಾವುದೇ ರೋಗ ಸಮಸ್ಯೆ ಇಲ್ಲ ಮತ್ತು ಹೈಟೆಕ್ ನೀರು ಅಂದ್ರೆ ನೋಡ್ರಿ ಅವ್ರ ನೀರು ಕುಡಿಸೋದಲ್ಲಾಗಿ ಹೈಟೆಕ್ ಇರೋದ್ರಿಂದ ಮತ್ತು ಅದು ನೀರು ಕುಡಿಯೋದಿಲ್ಲ ಅನ್ನೋದಕ್ಕೆ ಅವರು ಎಕ್ಸ್ಟ್ರಾ ಹಿಟ್ಟನ್ನು ಹಾಕಿ ಕುಡಿಸ್ತಾ ಇರೋದ್ರಿಂದ ನೀವಲ್ಲಿ ನೋಡ್ತಾ ಇರ್ಬೋದು ಆ ಥರ ಮಾಡೋದ್ರಿಂದ ಅವ್ರಿಗೆ ಭಾಳಷ್ಟು ಯಾವುದೇ ರೋಗ ಬರಲ್ಲ ಅಂತಾರ ಜೊತೆಗೆ ಎಲ್ಲ ಅದರದ ತ್ಯಾಜ್ಯ ಇಲ್ಲಿ ಬರೋದ್ರಿಂದ ಇದು ಸುಮಾರು 1 ವರ್ಷಕ್ಕೆ 1.5 ಲಕ್ಷದಷ್ಟು ನಮಗೆ ಆದಾಯ ಸಿಗುತ್ತಾ ಅಂತ ಹೇಳ್ತಾರೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ನನ್ನ ಚಾನಲ್ ರೈತರಿಗಾಗಿ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೆ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೀನಿ ಧನ್ಯವಾದಗಳು Hey,